ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಬಿಂದು ಅಂತ. ನಿಮಗೇನಾದರೂ ಬೆಲ್ಲಿ ಫ್ಯಾಟ್ ಏನಾದರೂ ಇದ್ದರೆ ಇದು ರೆಡ್ಯೂಸ್ ಮಾಡೋಕ್ಕೆ ಇದು ಒಳ್ಳೆಯ ಡ್ರಿಂಕ್ ಅಂತ ಹೇಳ್ತೀನಿ. ಒಂದು ಬೌಲ್ ಇಟ್ಕೊಳ್ಳಿ. ಆ ಬೌಲ್ಗೆ 1 ಕಪ್ ಆಫ್ ವಾಟರ್, ನಿಮಗೆ ಎಷ್ಟು ಗಂಜಿ ಬೇಕೋ ಅದು ಗಂಜಿ ಅಳತೆಯಲ್ಲಿ ಒಂದು ದೊಡ್ಡ ಗ್ಲಾಸು, ನಾನೊಂದು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಚೆನ್ನಾಗಿ ಬಾಯ್ಲ್ ಆಗಬೇಕು. ವಾಟರ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇನ್ನೊಂದು ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಕಪ್ಪು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಸಿಟ್ಟನ್ನ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡಿಬಿಟ್ಟು, ಗೊತ್ತಿರುತ್ತೆ ನಿಮಗೆ ಆದರೂ ಹೇಳ್ತಾ ಇದ್ದೀನಿ, ಗಂಟೆಲ್ಲ ಮಿಕ್ಸ್ ಮಾಡಿ ಗಂಟೆಲ್ಲ ಹೊಡಿಬೇಕು. ಗಂಟೆಲ್ಲ ಹೊಡೆದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿ, ಕುದೀತಾರ ನೀರಿಗೆ ಹಾಕಿ ಚೆನ್ನಾಗೆ ಅದು ತಿರುಗಿಸಿದ್ಮೇಲೆ ಅದು ಗಂಟೆಲ್ಲ ಇರುತ್ತಾ, ಗಂಟೆಲ್ಲ ಆಗಿಬಿಡುತ್ತಲ್ವ, ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದೀತಾ ಇರಬೇಕು. ಇದು ಏನಕ್ಕಂದ್ರೆ ನನಗೂ 2 ಮಕ್ಕಳು ಡೆಲಿವರಿ ಆಗಿದೆ, 2 ಹೆಣ್ಮಕ್ಳು ನನಗೆ. ಅದು ನನಗೆ ಬಾಣಂತನ ಮಾಡೋಕ್ಕೆ ಯಾರೂ ಇರಲಿಲ್ಲ, ನಾನು ಕೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ನಾನೇನು ಮಾಡ್ತಾಯಿದ್ದೆ, ಹಾಲು ಬರಲಿ, ಮಗುಗೆ ಹಾಲು ಬರಬೇಕು ಅಂತ ಚೆನ್ನಾಗಿ ತಿನ್ನೋದು, ಕುತ್ಕೊಳ್ಳೋದು, ಮಲಗೋದು, ಹಾಲು ಕುಡಿಸೋದು ಕೆಲಸ ಮಾಡಿಕೊಂಡ್ರು. ಇಷ್ಟು ಕೆಲಸ ಮಾಡ್ತಾ ನನಗೆ ಏನೋ ಬೆಲ್ಲಿ ಫ್ಯಾಟು, ನಾನು 56 kg ಇರೋಳು ಎಕ್ದಮ್ ಒಂದೇ ಸಲ 70 kg ಆಗೋದೆ. ನನಗೆ ಒಂಥರ ಆಗ್ತಿತ್ತು, ಎಲ್ಲ ನೋವು, ಒಂಥರ ಶೇಮ್ ಆಗೋದು. ನಾನೇನು ಮಾಡಿದೆ, ನೋಡೋಣ ಇದು ಬೆಳಿಗ್ಗೆ ಅನ್ನ ಚಪಾತಿ ತಿನ್ನೋದು, ರಾಗಿ ಗಂಜಿ ಕುಡ್ಕೊಳ್ಳೋ ಸ್ಟಾರ್ಟ್ ಮಾಡೋಣ. ಬರೀ ರಾಗಿ ಗಂಜಿ ಕುಡಿದು ನಂಗೆ ತುಂಬ ಬೋರ್ ಆಗ್ತಿತ್ತು. ಆಮೇಲೆ ಒಂದು ದಿವಸ ಏನು ಮಾಡಿದೆ, ರಾಗಿ ಗಂಜಿ ಸ್ವೀಟ್ ಕಾರ್ನು, ಒಂದಿನ ನುಗ್ಗೆ ಸೊಪ್ಪು, ಏನೇನು ಸಿಕ್ಕುತ್ತೋ ಅದು ಟ್ರೈ ಮಾಡ್ಕೊಂಡು ಬಂದೆ. ಮಕ್ಳಿಗೆ ಹಾಲೂ ಬರುತ್ತೆ, ನಮ್ಮ ಡಯಟ್ ಕಂಟ್ರೋಲು ಆಗುತ್ತೆ, ಈ ಕಡೆ ಹಾಲು ಸಿಕ್ತಂಗೆ ಆಗುತ್ತೆ. ಪಪ್ಪಾಯ ಆ ಥರ ಎಲ್ಲ ತೊಗೊಬೇಕು. ಇದು ಚೆನ್ನಾಗಿ ನೀರು ಬಾಯ್ಲ್ ಆಗ್ತಾಯಿದೆ ಅಲ್ವಾ, ಚೆನ್ನಾಗಿ ಕುದೀಲಿ, ಚೆನ್ನಾಗಿ ಕುದೀತಾ ಇರಲಿ. ಆಮೇಲೆ ಸ್ವಲ್ಪ ಬೇಯಿಸಿರೋ ಸ್ವೀಟ್ ಕಾರ್ನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ. ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದಿಸಿ, ನಿಮಗೆ ಟೇಸ್ಟು ಇರುತ್ತೆ. ಇದ್ರ ಜೊತೆ ನೀವು ಸ್ವಲ್ಪ ಆರಿದ ಮೇಲೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ಏನನ್ನ ತರಕಾರಿ, ಬೇಯಿಸಿರೋ ತರಕಾರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಇಲ್ಲ ಮಜ್ಜಿಗೆ, ನಿಮಗೆ ಸೈಡ್ಗೆ ಏನಿರುತ್ತೆ, ಮೊಟ್ಟೆ, ಇಲ್ಲ ಬಾಳೆಹಣ್ಣು, ಯೋಗರ್ಟು, ಇಲ್ಲ ಪಪ್ಪಾಯ, ಆ್ಯಪಲ್, ವಾಟರ್ ಮೆಲನ್, ವಾಟೆವರ್ ಏನಾದರೂ ನೀವು ಜೊತೆಲಿ ಹಾಕ್ಕೊಂಡು ಕುಡಿಬೋದು. ನಾನೀಗ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ತಾ ಇದ್ದೀನಿ. ಕುದಿಸ್ಮೇಲೆ ಏನು ಮಾಡ್ತೀನಿ ಅಂದರೆ, ಅದು ಹಾರಿ ಒಂದು ಬೌಲ್ಗೆ ಒಂದು ಬನಾನಾ, ಯೋಗರ್ಟ್ ಹಾಕ್ಕೊಂಡು ನಾನಿವತ್ತು ತೊಗೊಳ್ತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ರೆಡ್ಯೂಸ್ ಆಗಿದೆ ಬೆಲ್ಲಿ ಫ್ಯಾಟು. ನಿಮಗೂ ನನ್ನ ವಿಡಿಯೋಯಿಂದ ಏನಾದರೂ ಯೂಸ್ ಆಗಿ ನಿಮಗೇನಾದರೂ ಬೆಲ್ಲಿ ಫ್ಯಾಟ್ ಕಮ್ಮಿ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಯೂಸ್ ಆಗಿದೆ ಅಂತ. ಅಟ್ಲೀಸ್ಟ್ ನಾನು ಫಸ್ಟ್ ವೀಡಿಯೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ನನಗೆ ಹೇಗೆ ಮಾಡಬೇಕು ಅಂತಲೂ ನನಗೆ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ ನೋಡಿ. ಇದು ಆರಿದ್ಮೇಲೆ ಏನು ಮಾಡಬೇಕು, ಚೆನ್ನಾಗಿ ಕುದ್ದಾದ್ಮೇಲೆ ಆರಿದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿಕೊಂಡು ಆರಿದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಯೋಗರ್ಟ್ ಮಿಕ್ಸ್ ಮಾಡ್ಕೊತೀನಿ. ಗ್ರೀಕ್ ಯೋಗರ್ಟ್ ಅಂದರೆ ಇದು ಫ್ಲೇವರ್ಸ್ ಯೋಗರ್ಟ್ ಅಲ್ಲ, ಗ್ರೀಕ್ ಯೋಗರ್ಟು. ಒಂದು ಬನಾನಾ ತೊಗೊಂಡಿದ್ದೀನಿ. ನನ್ನ ಚಾನಲ್ ಏನಾದರೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕಮೆಂಟ್ ಮಾಡೋದಂತೂ ಮರಿ.